ಬೆಂಗಳೂರಿನಲ್ಲಿ ಕಡಿಮೆ ಬಡ್ಡಿಗೆ ಸಾಲ ಕೊಡ್ತಾರೆ ಅಂತ ನಿಮ್ಮ ಚಿನ್ನವನ್ನು ಅಡ ಇಡೋ ಮುಂಚೆ ಹುಷಾರಾಗಿರಿ. ಕಡಿಮೆ ಬಡ್ಡಿಗೆ ಸಾಲ ಸಿಗುತ್ತೆ ಅಂತ ಅಡವಿಟ್ರೆ ನಿಮಗೆ ನಿಮ್ಮ ಚಿನ್ನನೂ ಸಿಗೋದಿಲ್ಲ, ಹಣನೂ ಸಿಗೋದಿಲ್ಲ. ಬೆಂಗಳೂರಿನಲ್ಲಿ ಇದೇ ರೀತಿಯ ಸ್ಕ್ಯಾಮ್ ಒಂದು ನಡೆದಿದೆ. ಇದರ ಫುಲ್ ಡೀಟೇಲ್ಸ್ಗಾಗಿ ಈ ಸ್ಟೋರಿ ನೋಡಿ. ಕಡಿಮೆ ಬಡ್ಡಿಯ ಆಸೆ, ಚಿನ್ನ ಅಡವಿಡುವ ಮುನ್ನ ಎಚ್ಚರ. 30 ಪೈಸೆ ಬಡ್ಡಿ ಆಮಿಷ ಒಡ್ಡಿ ಚಳ್ಳೆ ಹಣ್ಣು ತಿನ್ನಿಸಿದ ವಂಚಕ. ಈ ಫೋಟೋದಲ್ಲಿ ಕಾಣ್ತಾ ಇದ್ದಾನಲ್ಲ, ಈತನ ಹೆಸರು ತೇಜಸ್ ಗೌಡ ಅಲಿಯಾಸ್ ನರಸಿಂಹಮೂರ್ತಿ. ಬೆಂಗಳೂರಿನಲ್ಲಿ ರಾಘವೇಂದ್ರ ಜ್ಯುವೆಲರ್ಸ್ ಎಂಬ ಶಾಪ್ ಇಟ್ಕೊಂಡಿದ್ದ ಈತ ಜನರ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡಿದ್ದ. 100 ರೂಪಾಯಿಗೆ ಕೇವಲ 30 ಪೈಸೆ ಬಡ್ಡಿ ಎನ್ನುವ ಆಮಿಷವನ್ನ ಒಡ್ಡಿ ಸುಮಾರು 20ಕ್ಕೂ ಹೆಚ್ಚು ಜನರಿಗೆ ಈತ ನಾಮ ಹಾಕಿದ್ದಾನೆ. ಪಾಪ, ಬೆಂಗಳೂರಿನಲ್ಲಿ ಅಧಿಕ ಬಡ್ಡಿ ಕಟ್ಟಿ ಸಾಕಾಗಿದ್ದ ಸಾಮಾನ್ಯ ಜನರು ಈತನ ಬಳಿ ಕಡಿಮೆ ಬಡ್ಡಿಗೆ ಸಾಲ ಸಿಗ್ತಿಲ್ಲ ಎಂದು ನಂಬಿದ್ರು. ಹೇಗೋ ತಮ್ಮ ಕಷ್ಟ ಕಳೆಯಲಿ ಅಂತ ಮನೆಯಲ್ಲಿದ್ದ ಚಿನ್ನವನ್ನೆಲ್ಲ ತಂದು ಈತನ ಬಳಿ ಅಡವಿಟ್ಟಿದ್ರು. ಆರಂಭದಲ್ಲಿ ಎಲ್ಲವೂ ಸರಿಯಾಗಿಯೇ ಇತ್ತು. ಆದರೆ ಆಮೇಲೆ ನೋಡಿ, ಈ ವಂಚಕನ ಅಸಲಿ ಆಟ ಶುರುವಾಗುತ್ತೆ. ಸರ್, ಇವಾಗ ಬಂದಿರೋದು ಸದ್ಯಕ್ಕೆ ಇವರು ಗೋಲ್ಡ್ ಬಗ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಬಂದಿರೋದು. ಒಬ್ರು ಗೋಲ್ಡ್ ಸ್ಕ್ಯಾಮಲ್ಲಿ ನಮಗೆ ಮೋಸ ಮಾಡಿಬಿಟ್ಟು ನಮ್ಮ ಗೋಲ್ಡ್ ಪ್ಲೆಡ್ಜ್ ಮಾಡಿಕೊಂಡು ಅದನ್ನು ವಾಪಸ್ ಕೊಡಿ ಅಂತ ಹೇಳಿದ್ರೆ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ಆಟ ಆಡಿಸ್ಕೊಂಡು ಇವಾಗ ಅಲ್ಲಿ ನಾವು ಎಲ್ಲಿ ಇಟ್ಟಿದ್ದೀವಿ ಒಂದು ರಾಘವೇಂದ್ರ ಗೋಲ್ಡ್ ಶಾಪಲ್ಲಿ, ಅದನ್ನು ಅವ್ರು ಮುಚ್ಚಿಬಿಟ್ಟಿದ್ದಾರೆ. ಮುಚ್ಚಿಬಿಟ್ಟು ಇವಾಗ ರಾಜಾಜಿನಗರಲ್ಲಿ ಒಂದು ಆಫೀಸ್ ತೆಗೆದಿದ್ದಾರೆ ಅವರು. ಆಫೀಸ್ ತೆಗೆಯಲಾಗಿ ಅಲ್ಲಿ ಹೋಗ್ಬಿಟ್ಟು ಇವಾಗ ನಾವು ಚೆಕ್ ಮಾಡಿದ್ರೆ ಅದನ್ನು ಕೂಡ ಕ್ಲೋಸ್ ಆಗಿದೆ. ಸೊ ಇದೇ ಥರ ಸ್ಕ್ಯಾಮ್ ಮಾಡ್ಕೊಂಡು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ ಇಲ್ಲಿ ಬಂದಿರೋದು. ಈತನ ನಡವಳಿಕೆಯಲ್ಲಿ ಬದಲಾವಣೆ ಕಂಡಾಗ ಚಿನ್ನ ಇಟ್ಟವರಿಗೆ ಅನುಮಾನ ಶುರುವಾಗಿದೆ. ನಮ್ಮ ಚಿನ್ನ ನಮ್ಗೆ ಕೊಡಿ ಅಂತ ಕೇಳಿದಾಗ ಅಲ್ಲಿಗ್ ಬಾ ಇಲ್ಲಿಗ್ ಬಾ ಅಂತ ಹೇಳಿ ತಿಂಗಳುಗಟ್ಟಲೆ ಸತಾಯಿಸಿದ್ದಾನೆ. ಕೊನೆಗೆ ತಾವು ಮೋಸ ಹೋಗಿದ್ದೇವೆ ಅಂತ ಅರಿತ ಸಂತ್ರಸ್ತರು ಹೇಗಾದ್ರೂ ಮಾಡಿ ತಮ್ಮ ಒಡವೆಗಳನ್ನ ಮರಳಿ ಪಡೆಯಲು ಹೋರಾಟವನ್ನ ಆರಂಭಿಸಿದ್ದಾರೆ. ಸರ್, ನಾವು ಬ್ಯಾಂಕ್ ಒಳಗೆ ಇಟ್ಟಿದ್ವಿ. ಇವರು ಏನೋ 30 ಪೈಸೆ 1 ಲಕ್ಷಕ್ಕೆ 300 ರೂಪಾಯಿ ಅಂತ ಹೇಳಿದ್ರು. ಆ ಬಡ್ಡಿ ಕಡಿಮೆ ಇರೋದಕ್ಕೆ ಅಂತ ನಾವು ಇಟ್ಟು 3 ತಿಂಗಳಿಗೆ ನಮಗೆ ಒಂದು ಸ್ವಲ್ಪ ಡೌಟ್ ಬಂತು. ಬಂದು ನಾನು ಕೇಳಕ್ಕೆ ಹೋದ್ರೆ ಅಲ್ಲಿ ಬಾ ಇಲ್ಲಿ ಬಾ ಗಂಗಮ್ಮ ಸರ್ಕಲ್ಗೆ ಬಾ ಅಂತ ಈ ಥರ ಸತಾಯಿಸ್ತಾನೆ ಇದ್ದರು. ಆಮೇಲೆ ಹೋಗಿ ನಾವು ಸೋಲದೇವನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ವಿ. ಅಲ್ಲೂ ಅವ್ರಿಗೂ ಇನ್ಸ್ಪೆಕ್ಟರ್ಗಳಿಗೆ ಆಟ ಆಡಿಸ್ತಾನೆ ಇದ್ದ. ಕೊನೆಗೆ DCP ಹತ್ರ ಹೋದ್ವಿ. ಅಲ್ಲೂ ಕೊಡ್ತೀನಿ, ಇನ್ನೊಂದು ವಾರದಲ್ಲಿ ಕೊಡ್ತೀನಿ, 15 ದಿನದಲ್ಲಿ ಕೊಡ್ತೀನಿ ಅಂತ ಈ ಥರ ಕೊಡ್ತೀನಿ ಅಂತ ಯಾಮರ್ಸ್ಕೊಂಡು ಇದೇ ಥರ ನನ್ನ ತಿರುಗಾಡಿಸ್ಕೊಂಡೆ ಅವನೇ. ಜ್ಯುವೆಲ್ಲರಿ ಶಾಪ್ ಕ್ಲೋಸ್ ಮಾಡಿ ಫೈನಾನ್ಸ್ ಬಿಸ್ನೆಸ್ ಹೆಸರಲ್ಲಿ ವಂಚನೆಯನ್ನ ಮಾಡಿದ್ದ ನರಸಿಂಹಮೂರ್ತಿ ಮೇಲೆ ಸದ್ಯ 6ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿವೆ. ಸದ್ಯಕ್ಕೆ ಈತ ಪೊಲೀಸರ ಅತಿಥಿ. ಆದ್ರೆ ಕಳೆದುಕೊಂಡ ಚಿನ್ನ ವಾಪಸ್ ಸಿಗುತ್ತಾ ಎಂಬ ಚಿಂತೆಯಲ್ಲಿ ದೂರುದಾರರಿದ್ದಾರೆ. ಹೀಗಾಗಿ ಕಂಡ ಅಂಗಡಿಯಲ್ಲಿ ಕಡಿಮೆ ಬಡ್ಡಿಗೆ ಸಾಲ ಸಿಗುತ್ತೆ ಅಂತ ಚಿನ್ನ ಅಡ ಇಡುವ ಮುನ್ನ ಹುಷಾರಾಗಿರಿ. ಗಿರೀಶ್ ಬಾಗೂರು, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.